ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ತೊಡ್ಮನಿ. ಜಮಖಂಡಿ ನಗರದ ರೋಟರಿ ಸಂಸ್ಥೆಯ ಸಭಾಭವನದಲ್ಲಿ ಪತ್ರಿಕಾ ದಿನಾಚರಣೆಯ ಹಾಗೂ ವೈದ್ಯರು ಕಂದಾಯ ಲೆಕ್ಕ ಪರಿಶೋಧಕರ ದಿನಾಚರಣೆಯನ್ನು ರೋಟರಿ ಸಂಸ್ಥೆಯ ವತಿಯಿಂದ ಆಚರಿಸಲಾಯಿತು. ಪತ್ರಕರ್ತರಿಗೆ ಹಾಗೂ ಕಂದಾಯ ಲೆಕ್ಕ ಪರಿಶೋಧಕ ವೈದ್ಯರಿಗೆ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಇನ್ನು ಈ ಕಾರ್ಯಕ್ರಮವನ್ನು ಜಾಗತಿಕ ಶಾಂತಿಗಾಗಿ 1 ನಿಮಿಷದ ಮೌನ ಆಚರಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ರೋಟರಿ ಸಂಸ್ಥೆಯ ಸದಸ್ಯ ಆರ್.ಪಿ. ನ್ಯಾಮಗೌಡ್ರವರು ಮಾತನಾಡಿ, ಜನರನ್ನು ಹೆಚ್ಚು ಜಾಗೃತರನ್ನಾಗಿ ಮಾಡಲು ಪತ್ರಿಕೆಗಳು ಹೆಚ್ಚಾಗಿ ಕೆಲಸ ಮಾಡುತ್ತಿವೆ ಮತ್ತು ಹೆಚ್ಚಾಗಿ IAS ಅಧಿಕಾರಿಗಳು ಪುಸ್ತಕಗಳನ್ನು ಓದುವುದು ಮಾತ್ರವಲ್ಲದೆ ಪತ್ರಿಕೆಗಳನ್ನು ಓದುವುದರ ಮುಖಾಂತರ ಎಷ್ಟೋ ಜನರು ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ನೈತಿಕ ತಳಹದಿಯ ಮಟ್ಟದ ಮೇಲೆ ಒಂದು ಸಾರ್ವಜನಿಕ ಹಿತಾಸಕ್ತಿಯನ್ನು ಮಾಧ್ಯಮ ಪ್ರಕಟ ಮಾಡುವಾಗ ಅದಕ್ಕಿರುವ ಮೌಲ್ಯ ಹೆಚ್ಚಾಗುತ್ತದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ವಿಷಯಗಳು ಎಷ್ಟೇ ವರ್ಣರಂಜಿತವಾಗಿ ಬಂದರೂ ಸಹ ಮಾಧ್ಯಮಗಳಲ್ಲಿ ಆ ಸುದ್ದಿಗಳು ಬಂದರೆ ಮಾತ್ರ ನಾವು ಅದನ್ನು ನಂಬುತ್ತೇವೆ ಎಂದು ಹಲವಾರು ವಿಷಯಗಳನ್ನು ಈ ವೇದಿಕೆಯ ಮೇಲೆ ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಜಮಖಂಡಿಯ ಖ್ಯಾತ ಎಲುಬು ಕೀಳುಗಳ ತಜ್ಞರಾದ ಡಾಕ್ಟರ್ ಸನದೀರ್ ಅವರು ಮಾತನಾಡಿ, ಕೋವಿಡ್ ಸಮಯದಲ್ಲಿ ವೈದ್ಯರುಗಳು ರೋಗಿಯ ಜೊತೆ 24 ಗಂಟೆಗಳ ಕಾಲ ರೋಗಿಯ ಸೇವೆ ಮಾಡಿದ್ದಾರೆ. ಒಬ್ಬ ವೈದ್ಯನು ರೋಗಿಗೆ ಪ್ರಾಮಾಣಿಕವಾಗಿ ಚಿಕಿತ್ಸೆ ಮಾಡಿದಾಗ ಮಾತ್ರ ಅವನು ಒಬ್ಬ ಒಳ್ಳೆಯ ವೈದ್ಯ ಎನಿಸಿಕೊಳ್ಳುತ್ತಾನೆ. ವೈದ್ಯರುಗಳು ತಮ್ಮ ಕುಟುಂಬದ ಜೊತೆ ಹೆಚ್ಚು ಸಮಯ ಕಳೆಯಲಾಗದೆ ರೋಗಿಗಳ ಜೊತೆ ಹೆಚ್ಚು ಸಮಯ ಕಳೆಯುತ್ತಾರೆ. 1 ತಿಂಗಳು ಈ ಸಮಯದಲ್ಲಿ ಮಾಡಿದ್ದಾರೆ ಎಂದರು. ಡಾಕ್ಟರ್ TP ಗಿರಡ್ಡಿ, ಡಾಕ್ಟರ್ GN ಸನದೀರ್ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ರೋಟರಿ ಸಂಸ್ಥೆಯ ಅಧ್ಯಕ್ಷ ರಾಜಶೇಖರ್ ಕೊಬಳ್ಳಿ, ಕಾರ್ಯದರ್ಶಿಯಾದ MH ಕಡ್ಲಿಮಟ್ಟಿ, ಸುಭಾಷ್ ಕಾಶಿದ್, ಗೋಪಾಲಕೃಷ್ಣ ಪ್ರಭು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ಕಲ್ಯಾಣಪ್ಪ S. ಬಾಂಗಿ. ಎಮರ್ಜೆನ್ಸಿ ಅಂತ ನಡೆದಾಗ ಪತ್ರಿಕೆಗಳಿಗೂ ನಿರ್ಬಂಧನ ಹೇರಿದ್ರು. ಎಲ್ಲ ಪತ್ರಿಕೆಗಳು ಸೆನ್ಸಾರ್ ಆಗಿ ಹೊರಗಡೆ ಬಂದಿದ್ರು. ಅಂದರೆ ಅಷ್ಟು ದಿನಗಳ ಕಾಲ ಸಂವಿಧಾನ ಅಥವಾ ಪ್ರಜಾಪ್ರಭುತ್ವ ಇರಲಿಲ್ಲ ಅಂತ ಅರ್ಥ. ಅಷ್ಟೊಂದು ಪ್ರಮುಖವಾದಂಥ ಮಾಧ್ಯಮ ಅದು ಪತ್ರಿಕಾ ಮಾಧ್ಯಮ. ದೇಶವನ್ನು ಸರಿಯಾದ ದಾರಿಯಲ್ಲಿ ನಡೆಸುವಂಥದ್ದು, ಎಲ್ಲ ಜನರಿಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಸಹಾಯ ಮಾಡುವಂಥದ್ದು. ಅಂಥ ಒಂದು ಪತ್ರಿಕಾ ದಿನಾಚರಣೆ ಇವತ್ತು ನಾವು ಮಾಡ್ತಾ ಇರೋದು ನಮ್ಮ ಹೆಮ್ಮೆ. ಪತ್ರಿಕೋದ್ಯಮದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯತೆ ಮತ್ತು ಮುಕ್ತವಾದ ವಾತಾವರಣ ಇರಲಿ ಅನ್ನೋ ಕಾರಣಕ್ಕೆ 1954ರಲ್ಲಿ ಒಂದು ರಾಷ್ಟ್ರೀಯ ಪತ್ರಿಕಾ ಆಯೋಗವನ್ನು ರಚಿಸಬೇಕು ಅನ್ನುವಂಥ ವಿಷಯವನ್ನು ತಂದರು. ಮುಂದೆ ಹಾಗೆ ಮುಂದುವರಿತಾ ಅದು 1966ರಲ್ಲಿ 12 ವರ್ಷಗಳ ನಂತರ ನ್ಯಾಯಮೂರ್ತಿಗಳಾದಂಥ JR ಮುಧೋಳ್ಕರ್ ನೇತೃತ್ವದಲ್ಲಿ ಭಾರತೀಯ ಪತ್ರಿಕಾ ಆಯೋಗ ರಚಿಸಲಾಯಿತು. ಪತ್ರಿಕಾ ಮಾಧ್ಯಮವು ಯಾವುದೇ ಪ್ರಭಾವಕ್ಕೆ ಒಳಗಾಗದಂತೆ ನೋಡಿಕೊಳ್ಳುವುದು ಈ ಆಯೋಗದ ಕೆಲಸ. ಇದು ಜುಲೈ 4ರಂದು ಸ್ಥಾಪಿತವಾಯಿತು. ಆ ಕಾರಣಕ್ಕಾಗಿ ಈ ದಿನವನ್ನು ಜುಲೈ 1ನೇ ತಾರೀಕು ಅಥವಾ ಜುಲೈ ಮಂತನ್ನು ನಾವು ಭಾರತದ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಅಂತ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಇದರ ಜೊತೆಗಿನ ಪತ್ರಿಕೆಗಳು ಎದುರಿಸುತ್ತಿರುವ ಬಹು ಸಮಸ್ಯೆಗಳನ್ನು ಚರ್ಚಿಸಲು, ವಿವಿಧ ವಿಷಯಗಳ ಬಗ್ಗೆ ನಾಗರಿಕ ಶಿಕ್ಷಣ ನೀಡಲು, ವಿವಿಧ ಕಾರ್ಯಾಗಾರಗಳನ್ನು ಮಾಡಲು, ಜನರನ್ನು ಹೆಚ್ಚು ಜಾಗೃತರನ್ನಾಗಿ ಮಾಡಲು ಮತ್ತು ಮೂಲಭೂತ ಕರ್ತವ್ಯಗಳ ಕಲ್ಪನೆಯನ್ನು ಉತ್ತೇಜಿಸುವ ಸಲುವಾಗಿ ಈ ಪತ್ರಿಕಾ ಮಾಧ್ಯಮ ಕೆಲಸವನ್ನು ಮಾಡ್ತಾ ಇದೆ. ಇದು ಇನ್ನೊಂದು ಬಹಳಷ್ಟು ಗಮನಿಸಬೇಕಾದಂಥ ಅಂಶ ಅಂತಂದರೆ, ನಮ್ಮ ದೇಶವನ್ನು ನಡೆಸತಕ್ಕಂಥ IAS ಅಧಿಕಾರಿಗಳು ಬೇರೆ ಯಾವುದೇ ಪುಸ್ತಕಗಳನ್ನು ಓದಿದರೂ ಕೂಡ ಪ್ರಚಲಿತ ವಿದ್ಯಮಾನಗಳನ್ನು ಅರಿಯುವ ಸಲುವಾಗಿ ಪತ್ರಿಕೆಗಳನ್ನು ಓದಿಯೇ ಪಾಸ್ ಆಗುವಂಥದ್ದನ್ನು ನಾವೆಲ್ಲ ಕೇಳಿ. ಪತ್ರಿಕೆ ಎಷ್ಟು ಮುಖ್ಯವಾಗಿ ಇರ್ತದೆ ಅನ್ನೋದಕ್ಕೆ ನಾವು ಇದನ್ನು ಆಯ್ಕೆ ಮಾಡ್ಕೋಬೇಕು. ಯಾಕಂತಂದರೆ ಪುಸ್ತಕಗಳಲ್ಲಿಲ್ಲ,
ದೇಶದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ನೈತಿಕ ತರಹದಿ ಮಟ್ಟದ ಮೇಲೆ ಒಂದು ಸಾರ್ವಜನಿಕ ಹಿತಾಸಕ್ತಿಯಿಂದ ಮಾಧ್ಯಮ ಪ್ರಕಟ ಮಾಡಿದಾಗ ಅದಕ್ಕಿರುವಂಥ ಮೌಲ್ಯ ಹೆಚ್ಚಾಗುತ್ತೆ. ಇವತ್ತು ನಾವು ಸೋಷಿಯಲ್ ಮೀಡಿಯಾದ ವಾತಾವರಣದಲ್ಲಿದ್ದೀವಿ, ಸೋಷಿಯಲ್ ಮೀಡಿಯಾದ ಜಗತ್ತಿನಲ್ಲಿದ್ದೀವಿ. ಆದರೂ ನಾವು ಪತ್ರಿಕೆಯಲ್ಲಿ ಮಾತನ್ನು ನಂಬ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೇ ವೈಭವವಾಗಿ ಎಷ್ಟೇ ವರ್ಣರಂಜಿತವಾಗಿ ಬಂದರೂ ಸರಿ ಮತ್ತು ತಪ್ಪನ್ನು ನಾವು ಪತ್ರಿಕೆ ಮುಖಾಂತರ ದೃಢಪಡಿಸ್ತೀವಿ ಅಂತ ಬಂದಾಗ ಪತ್ರಿಕೆಗೆ ಅಂತ ಒಂದು ನೈತಿಕ ಮೌಲ್ಯಗಳಾದವು. ಅದು ತಪ್ಪಲಿಕ್ಕೆ, ದಾರಿ ತಪ್ಪಲಿಕ್ಕೆ ಅಥವಾ ವಿಜೃಂಭಣೆ ಮಾಡಿ ಹೋಗಿ ಅದು ದಾರಿ ತಪ್ಪಿಲ್ಲ ಅಂತ. ಈ ಪತ್ರಿಕೆ ಅಂತ ಬಂದಾಗ, ಪತ್ರಿಕೋದ್ಯಮ ಅಂತ ಬಂದಾಗ, ಅದರ ನೈತಿಕ ಮೌಲ್ಯಗಳಂತ ಬಂದಾಗ ಒಂದು ಘಟನೆಯನ್ನ ನೆನಪಾಗ್ತದೆ. ನಿಮಗೆಲ್ಲ ಗೊತ್ತಿರಬೇಕು, ಅತ್ಯಂತ ಪತ್ರಿಕೋದ್ಯಮದಲ್ಲಿ ಕೊಡ್ತಕ್ಕಂಥ ಪ್ರಶಸ್ತಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಪುಲಿಟ್ಜರ್ ಅವಾರ್ಡನ್ನು ಮನಸ್ಸಿಗೆ ಆಘಾತ ಆಗಿರ್ತದೆ. ಆ ಒಂದು ಇದು ಎಂಥ ಒಂದು ಭೀಕರ ಒಂದು ಕ್ಷಾಮ ಅಥವಾ ಭೀಕರ ಒಂದು ಬರಗಾಲದ ಸ್ಥಿತಿ ಅಂಥೇಳಿ ತಗೊಂಡು ಹೋಗಿ ಮುದ್ರಣ ಆಗ್ತದೆ. ಮುದ್ರಣ ಆದ ಕೂಡಲೇ 93-94 ಪ್ರತಿಷ್ಠಿತ ಪುಲಿಟ್ಜರ್ ಅವಾರ್ಡ್ ಬರ್ತದೆ. ಇಡೀ ಜಗತ್ತಿನ ತುಂಬ ಪ್ರಚಾರ ಪಡೀತದೆ. ಆ ಪತ್ರಿಕೆಗೆ ಸಾಕಷ್ಟು ತೆರೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಆ ಮಗು ಗಂಜಿ ಕೇಂದ್ರಕ್ಕೆ ಹೋಯ್ತ, ಅದನ್ನ ಅಲ್ಲಿ ಸೇರಿಸಿದ್ರ, ರಣ ಹತ್ತು ಇಲ್ಲ ಆ ಮಗುವಿನ ತಿಂದಿದ್ದ. ಜಗತ್ತಿನಾದ್ಯಂತ ಪುಲಿಟ್ಜರ್ ಅವಾರ್ಡ್ ಬಂದ ಕೂಡ ಈ ಪ್ರಶ್ನೆ ಹೇಳ್ತದೆ, ಕೆವಿನ್ ಕಾರ್ಟರ್ಗೆ ಅಲ್ಲಿ ಯಾರೋ ಉದ್ಧಾರ ಮಾಡ್ತಾರಂತನೂ ಅನಿಸಿರ್ತದೆ, ಅಥವಾ ಇದನ್ನ ಇಮಿಡಿಯೇಟ್ ಆಗಿ ಮುದ್ರಿಸ್ಬೇಕಂತ ಅನಿಸಿರ್ತದೆ. ಅಲ್ಲಿ ಆ ಒಂದು ಮಾತ್ರ ಯಾವಾಗ ಬರ್ತದಲ್ಲ ನಾವು ಕೂತ್ಬಿಡ್ತಾನೆ. ಹೌದಲ್ಲ, ನಾನು ನನ್ನ ವೃತ್ತಿಯಲ್ಲಿ ಮಾನವೀಯತೆಯನ್ನು ಮರ್ತೇನೆ. ನಾನು ಫೋಟೋ ಅಂತ ಕ್ಯಾಪ್ಚರ್ ಮಾಡಿದಾಗ ನಾನು ಬರೀ ವೃತ್ತಿಯನ್ನು ತಗೊಂಡು ಬಂದೆ, ಮಾನವೀಯತೆ ಮೌಲ್ಯದಲ್ಲಿ ಕಳ್ಕೊಂಡೆ. ನಾನು ಆ ಮಗು ಏನಾದರೂ ಮೊದಲು ನಾನು ಲೆಕ್ಕಿಸಲಿಲ್ಲಲ್ಲ. ಈ ಕೊರಗ ಕಾಡಿ ಇಮಿಡಿಯೇಟ್ ಅದು ಬಂದ 3 ಮಂತ್ಸ್ನಾಗ ಬರೀ 33ನೇ ವಯಸ್ಸಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾನೆ ಕೇಳಿ ಕಾಡ. ಭಾಳ ವರ್ಷ ಆಗಿಲ್ಲ, 94ರಲ್ಲಿ. ಅಂದ್ರೆ ಪತ್ರಕರ್ತರಿಗಿರ್ತಕ್ಕಂಥ ಅವನು ಮನೋಬಲ ಅಥವಾ ನಾವು ಸಮಾಜಕ್ಕೆ ಮಾಡ್ತೀವಿ ಅನ್ನುವಂಥ ಅದೊಂದು ಮನಸ್ಥಿತಿ ಇರ್ತಕ್ಕಲ್ಲ. ಅಂಥ ಒಬ್ಬ ಸಣ್ಣ ವಯಸ್ಸಿನ ಒಬ್ಬ ಉದಯೋನ್ಮುಖ ಪತ್ರಿಕಾ ಛಾಯಾಗ್ರಾಹಕ ನಾನು ಮಾನವೀಯತೆ ಮರತೆ ಅನ್ನೋ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದು. ಇದು ಪತ್ರಕರ್ತರು ಸಮಾಜಕ್ಕೆ ತಾವು ಸಲ್ಲಿಸತಕ್ಕಂಥ ಅಮೋಘವಾದ ಸೇವೆ. ಅದಕ್ಕಾಗಿ ಈ ವಿಷಯದಲ್ಲಿ ಅದನ್ನು ನಾನು ಹೇಳಬೇಕಂತ ನೆನಪಾಗ್ತದೆ. ಇದು ನಾನು ಬಹಳ ವರ್ಷದಿಂದ ಆಸ್ ಎ ಫೋಟೋಗ್ರಾಫರ್ ಆಗಿ ಅಥವಾ ಈ ಪತ್ರಿಕೆಗಳ ಸಭಾಸದರಿಂದ ನನಗೆ ಎಂದೂ ಮರೆಯಲಿಕ್ಕಾಗಂತ ಮನಸ್ಸಿನಲ್ಲಿ ಬರುವಂಥ ಇದೊಂದು ಘಟನೆ. ಹಾಗೆ ಪ್ರೆಸ್ ಅಂತ ಬಂದಾಗ ಪ್ರೆಸ್ನವರಿಗೆಲ್ಲ ಪ್ರೆಸ್ ಅಂತ ಬರ್ಸ್ಕೊಂಡು ಹೋಗ್ತೀವಿ. ಪ್ರೆಸ್ ಅನ್ನೋದು ಜಸ್ಟ್ ಒಂದು ಮಾಧ್ಯಮ ಅಷ್ಟ. ಅಕ್ಷರಗಳನ್ನು ಜೋಡಿಸಿ ಕಾಗದದ ಮುದ್ರಣಕ್ಕೆ ಮಾಡುವಾಗ ಅದು ಪ್ರೆಸ್ ಏನು ಮಾಡ್ತಿದ್ದೀವಲ್ಲ, ಅದಕ್ಕಾಗಿ ಬಂದಂಥ ಹೆಸರು ಜಸ್ಟ್ ಪ್ರೆಸ್. ಮೊಳೆಗಳನ್ನು ಜೋಡಿಸಿ ಒತ್ತುದು, ಇಂಕ್ ತಗೊಂಡು ಹೋಗುವಂಥ ಅಕ್ಷರ ಆ ಪೇಪರ್ ಮೇಲೆ ಬಿದ್ದಾಗ ಆಗುವಂಥ ಪ್ರೆಸ್ಗೆ ಅದು ಪ್ರೆಸ್ ಅಂತ ಬಂತು. ಇದನ್ನ ಈ ಘಟನೆಗೆ ಒಂದೇ ಒಂದು ಸನ್ನಿವೇಶನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇದರಾಗುವ ಒಂದು ವಿಷಯ ನನ್ನನ್ನು ಬಹಳಷ್ಟು ಕಾಡೋದು ಸರಿ ಗೊತ್ತಿರ್ತದೆ. ಫಗು ಹೊಳಕಟ್ಟಿಯವರು ಈ ವಿಷಯದಲ್ಲಿ ಸ್ವತಃ ಪ್ರೆಸ್ ಅನ್ನ ನಡೆಸಿದವರು. ಕಾರಣ ವಚನಗಳನ್ನ ಬೆಳಕಿಗೆ ತರಬೇಕು ಅನ್ನೋ ಕಾರಣಕ್ಕಾಗಿ BLD ಸಂಸ್ಥೆಯ ನಿರ್ಮಾಪಕರು ಫಗು ಹೊಳಕಟ್ಟಿಯವರು ಅವಾಗ LLB ಮುಗಿಸಿದ್ರು. ಬಿಜಾಪುರದಲ್ಲಿ ಒಳ್ಳೆಯ ವಕೀಲ ವೃತ್ತಿ ಇತ್ತು. ಆದ್ರೆ ಈ ಮುದ್ರಣ ಮಾಡೋರ ಸಂಖ್ಯೆ ಕಡಿಮೆ ಇತ್ತು. ಇವರೆಲ್ಲ ವಚನಗಳನ್ನ ತಾಡೋಲೆಗಳನ್ನು ಬರೆದಂತ ಎಲ್ಲ ವಚನಕಾರ ಸರಳ ವಚನಗಳನ್ನು ತಗೊಂಡು ಬರ್ತಿದ್ರು, ಅದನ್ನು ಮುದ್ರಿಸ್ಲಿಕ್ಕೆ ಹೋಗ್ತಿದ್ರು. ಬಹಳಷ್ಟು ಜನ ಒಪ್ಕೊತಿದ್ದಿಲ್ಲ. ಅದನ್ನ ಏನೇ ಮಾಡ್ಕೊತ್ಕೊಂಡು ಇಂಥ ಸಮಸ್ಯೆ ಬಂದಾಗ ತಮ್ಮಟ್ಟಕ್ಕಿದ್ದಂಥ ಆಸ್ತಿಯನ್ನು ಮಾಡಿ ಇದ್ದಂಥ ವಕೀಲ ವೃತ್ತಿಯನ್ನು ಬಿಟ್ಟು ಆ ಗೊತ್ತಿಲ್ಲದ ಕ್ಷೇತ್ರಕ್ಕೆ ಹೋಗಿ ಅಕ್ಷರಗಳನ್ನು ಉಲ್ಟಾ ಜೋಡಿಸ್ಬೇಕು. ಮಿರರ್ ಇಮೇಜ್ ಇರ್ತದೆ, ಹವಾಮಾನ ಸರಿ ಇರ್ತದೆ ಬಿದ್ದಾಗ ಪ್ರಸರದಾಗ. ಅಂತ ಒಂದು ಕೆಲಸ
ಮಾಡಿ ಕೊಂಬು ಹೊಳಕಟ್ಟಿಯವರು ವಚನ ಸಾಹಿತ್ಯವನ್ನು ಇಡೀ ನಮ್ಮ ದೇಶಕ್ಕೆ ಮತ್ತು ವಿದೇಶಕ್ಕೂ ಮಾಡಿದಂಥ ಒಬ್ಬ ವ್ಯಕ್ತಿ ಕೊಂಬು ಹೊಳಕಟ್ಟಿಯವರು. ಅವರು ಯಾಕೆ ಪ್ರೆಸ್ಸಿಗೆ ಹತ್ತಿರ ಬಂದರು ಅಂತಂದ್ರೆ ಇದನ್ನು ಅವರು ಸ್ಟಾರ್ಟ್ ಮಾಡಿದರು, ಸ್ವತಃ ಪ್ರಿಂಟಿಂಗ್ ಸ್ಟಾರ್ಟ್ ಮಾಡಿದರು. ಅದು ಪ್ರೆಸ್ ಅನ್ನೋ ಕಾರಣಕ್ಕೆ ಈಗ ಬೈ ಮಾಡಬಹುದು. ಇಂಥ ಸ್ವಲ್ಪ ವಿಚಾರಗಳನ್ನು ಈ ಮಾಧ್ಯಮದ ದಿನಾಚರಣೆ ನಿಮಿತ್ತ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಧ್ಯಕ್ಷರು ಮತ್ತು ತಮಗೆಲ್ಲ ಒಂದು ಸುತ್ತ ಎರಡು ಮಾತನ್ನು ನಾನು ಇದು 1991ರಿಂದ ವೆಸ್ಟ್ ಬಂಗಾಳದಿಂದ ಈ ಒಂದು ವೈದ್ಯ ದಿನಾಚರಣೆ, ರಾಷ್ಟ್ರೀಯ ವೈದ್ಯ ದಿನಾಚರಣೆ ಮಾಡಬೇಕಂತ ನಿಶ್ಚಯ ಮಾಡಿ ಇಡೀ ಭಾರತ ದೇಶದಾದ್ಯಂತ ಜುಲೈ 1ರಂದು ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಈ ಜುಲೈ 1 ಡಾಕ್ಟರ್ PC ರಾಯ್ ಅವರ ಹುಟ್ಟಿದ ದಿನವೂ ಕೂಡ ಹೌದು, ಹಾಗೂ ಅವರು ಮರಣ ದಿನವೂ ಕೂಡ ಹೌದು. PC ರಾಯ್ ಯಾರಂತಂದ್ರೆ ಇವರು ವೆಸ್ಟ್ ಬಂಗಾಲ್ನಲ್ಲಿ ಪಾಟ್ನಾದಲ್ಲಿ ಹುಟ್ಟಿ ವೆಸ್ಟ್ ಬೆಂಗಾಲ್ನಲ್ಲಿ ಕೆಲಸ ಮಾಡಿ ಒಬ್ಬ ಫಿಸಿಷಿಯನ್ ಆಗಿ ಕೆಲಸ ಮಾಡಿದರು. ಅವರು ವೆಸ್ಟ್ ಬಂಗಾಳದ 2ನೇ ಚೀಫ್ ಮಿನಿಸ್ಟರ್ ಕೂಡ ಆಗಿ ಕೆಲಸ ಮಾಡಿದರು. ಇಡೀ ದೇಶ ಅವರ ಸೇವೆಯನ್ನು ನೋಡಿ, ಅವರೊಬ್ಬರು ಫಿಸಿಷಿಯನ್, ಅವರ ಸೇವೆಯನ್ನು ನೋಡಿ ಅವರಿಗೆ ಒಂದು ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರು. ಜೊತೆಗೆ ಅವರ ದಿನವನ್ನು ವೈದ್ಯ ದಿನಾಚರಣೆ ಎಂದು ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಸೇರಿದಂಥ ಎಲ್ಲ ನನ್ನ ವೈದ್ಯರಿಗೂ ವೈದ್ಯ ದಿನಾಚರಣೆ ಜುಲೈ 1 ಆಗಿದೆ, ಅದು ಕೂಡ ಎಲ್ಲ ವೈದ್ಯ ದಿನಾಚರಣೆ ಶುಭಾಶಯಗಳು ತಿಳಿಸ್ತೀನಿ. ಜೊತೆಗೆ ಈ ಪತ್ರಕರ್ತರ ದಿನಾಚರಣೆ ಬಗ್ಗೆ ಈಗ ನಮ್ಮ ಆತ್ಮೀಯ ಮೂಡಿಸಲು ಹೇಳಿದರು, ಅವ್ರಿಗೂ ಕೂಡ ಪತ್ರಕರ್ತರ ದಿನಾಚರಣೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಜೊತೆಗೆ ಕಂದಾಯ ದಿನಾಚರಣೆ ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ಸ್ ದಿನಾಚರಣೆ ಶುಭಾಶಯಗಳನ್ನ ಈ ಮುಖಾಂತರ ಕೊಡ್ತಾ ಇದ್ದೀನಿ. ಈಗ ಡಾಕ್ಟರ್ಸ್ ಅಂದ್ರೆ ಅವರು ವೃತ್ತಿಯಲ್ಲಿ ವೈದ್ಯರಾಗಬೇಕಾದ್ರೆ ಒಬ್ಬ ಕ್ವಾಲಿಫೈಡ್ ಡಾಕ್ಟರ್ ಆಗ್ಬೇಕಾರ ಕನಿಷ್ಠ ಅವನು ತನ್ನ ಹುಟ್ಟಿನಿಂದ ಹಿಡ್ಕೊಂಡು 30 ವರ್ಷ ಅವನು ವಿದ್ಯಾಭ್ಯಾಸ ಮಾಡಬೇಕಾಗ್ತದೆ. ಅಂದ್ರೆ ಒಬ್ಬ ವೈದ್ಯ ಆಗ್ತದೆ, ಒಬ್ಬ ವೈದ್ಯ ಅವನು ಒಬ್ಬ ವೈದ್ಯ ಆದಮೇಲೆ ಅವನ ಸರ್ವಿಸ್ ಕೂಡ ಅದೇ ಇರ್ತದೆ. ಯಾಕಂದ್ರೆ ಎಷ್ಟೋ ರಾತ್ರಿಗಳನ್ನು ನಾವು ಕಳಿತೀವಿ, ಪೇಷಂಟ್ ಜೊತೆ ಕಳಿತೀವಿ, ಎಷ್ಟೋ ದಿನ ನಾವು ಊಟಕ್ಕೆ ಹೋಗಲಾರ್ದ ಅಥವಾ ಯಾವುದೇ ಥರ ರೆಸ್ಟ್ ಪಡೆಯಲಾರ್ದ ಒಮ್ಮೆ 24 ಗಂಟೆಗಳನ್ನ ಕಾಲ್ಕೊಳ್ಳಿರೋ ಪರಿಸ್ಥಿತಿ ಬರ್ತದೆ. ಹಾಗೂ ಸಾಂಕ್ರಾಮಿಕ ರೋಗ ಕೋವಿಡ್-19 ಸಿಚುವೇಶನ್ದಾಗ ತಾವೆಲ್ಲ ನೋಡಿದಂಥ ಸಿನಾರಿಯೋ ಇಲ್ಲಿ ನನ್ನ ಕಡೆ ಮುಂದೆ ಬರ್ತದೆ. ಎಲ್ಲರೂ ಮನೆಯೊಳಗೆ ಇದ್ರೂ ಕೂಡ ಡಾಕ್ಟರ್ಸ್ ಎಲ್ಲ ದವಾಖಾನೆಗಿಂದ ಕೆಲಸ ಮಾಡ್ತಾ ಇದ್ವಿ. ಅಂದ್ರೆ ಯಾವುದೇ ಥರ ಹೆಲ್ತ್ಗೆ ಸಂಬಂಧಪಟ್ಟಂಥ ರಿಸ್ಕ್ಗಳು ಬಂದರೂ ಕೂಡ ಡಾಕ್ಟರ್ಸ್ ತುದಿಗಾಲ ಮೇಲೆ ನಿಂತು ಎಲ್ಲರ ಸೇವೆಯನ್ನು ಮಾಡಬೇಕಾಗ್ತದೆ. ಹಾಗೂ ಅವರು ತಮ್ಮದು ಯಾವುದೇ ಫ್ಯಾಮಿಲಿ ಫಂಕ್ಷನ್ ಇರ್ಬೋದು, ಫ್ಯಾಮಿಲಿ ಸಲುವಾಗಿ ಟೈಮ್ ಕೊಡೋದು ಕೂಡ ಕಡಿಮೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರವರ ಡಾಕ್ಟರ್ಸ್ ಸೇವೆ ಭಾಳ ತುಂಬ ಮುಖ್ಯವಾದಂಥದ್ದು, ನಮ್ಮೆಲ್ಲರಿಗೆ ಬೇಕಾದಂಥದ್ದು. ಈ ಎಲ್ಲ ಸಂದರ್ಭಗಳಲ್ಲೂ ವೈದ್ಯರು ಯಾವುದೇ ಪರ್ಸನಲ್ ತಮ್ಮದೇ ಆದಂಥ ಒಂದು ಟೈಮ್ ಕಳೆಯಲಾರ್ದ ಎಲ್ಲರ ಜನರ ಸೇವೆಯಲ್ಲಿ ಮಾಡುವವನೇ ಒಳ್ಳೆಯ ವೈದ್ಯ ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ಇಂಥ ವೈದ್ಯರಿಗೆ ಒಂದು ಈ ದಿನವನ್ನು ಇಡೀ ರಾಷ್ಟ್ರದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇದೇನೇ ಎಲ್ಲರಿಗೂ ಈ ವೈದ್ಯರ ಬಗ್ಗೆ, ವೈದ್ಯರ ಕಷ್ಟಗಳ ಬಗ್ಗೆ ಅರಿವು ಆಗಬೇಕು. ಜೊತೆಗೆ ವೈದ್ಯರು ನಮ್ಮ ಎಲ್ಲರೂ ವೈದ್ಯ ದಿನಾಚರಣೆ ಮಾಡೋದ್ರಿಂದ ನಾವು ಮತ್ತಷ್ಟು ಅಲರ್ಟ್ ಆಗಿ ಇನ್ನೂ ಹೆಚ್ಚಿನ ಸೇವೆಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಬೇಕು. ಹೆಚ್ಚಿನ ಸೇವೆಯನ್ನು ನಾವು ರೋಗಿಗಳಿಗೆ ಕೊಡಬೇಕಂತೇಳಿ ಒಂದು ಅವೇರ್ನೆಸ್ ಅಂದ್ರೆ ಒಂದು ದಿನ ನೆನಪಿಸಿಕೊಟ್ಟಂಥ ಒಂದು ದಿನ. ಈ ದಿಶೆಯಲ್ಲಿ ನಮಗೆ ಸಿಗುವಂಥ ರೋಗಿಗಳು ಅಂದರೆ ಪೇಷಂಟ್ಗಳು ಎಲ್ಲ ಥರದವ್ರು ಇರ್ತಾರೆ. ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಭಿಕ್ಷುಕರು ಇರ್ತಾರೆ. ನಾವು ಯಾವುದೇ ತರಹದ ಯಾರು ಹೆಚ್ಚು ಕಡಿಮೆ ಅಲ್ಲಾರ್ದ ಆ ಒಂದು ಪರ್ಟಿಕ್ಯುಲರ್ ರೋಗಿಗೆ ಏನು ಬೇಕು ಅಂತ ಕೆಲಸ ಮಾಡಬೇಕಂದ್ರೆ ನಾವೆಲ್ಲರೂ ಈಕ್ವಲ್ ಆಗಿ ನೋಡಬೇಕು. ಹಾಗೂ ಎಲ್ಲ ರೋಗಿಗಳಿಗೆ ಅತಿ ಉತ್ಕೃಷ್ಟವಾದ ಸೇವೆಯನ್ನು ಅಗದಿ ಕಡಿಮೆ ರೇಟ್ನಲ್ಲಿ ಎಸ್ಪೆಷಲಿ ಬಡವರಿಗೆ ಕಡಿಮೆ ದರದಲ್ಲಿ ಮಾಡಿಕೊಟ್ಟು ಕಷ್ಟದಲ್ಲಿದ್ದವರಿಗೆ ನಾವು ಸಹಾಯ ಮಾಡಿದರೆ ನಮ್ಮ ಈ ವೃತ್ತಿಗೆ ಬಂದದ್ದಕ್ಕೆ ಸಾರ್ಥಕ ಆಗ್ತದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಅದೇ ಪ್ರಕಾರ ವೈಯಕ್ತಿಕವಾಗಿ ನಾನು ಹೇಳ್ಬೇಕಂತಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ, ನಮ್ಮೆಲ್ಲ ವೈದ್ಯ ಮಿತ್ರರಲ್ಲಿದ್ದಾಗ ನಾವೆಲ್ಲರೂ ಕೂಡ
ಒಂದು ಒಳ್ಳೆಯ ಜನರ ಸೇವೆಯನ್ನು ಮಾಡಿಕೊಂಡು ಬಡಬಗರಿಗೆ ಎಷ್ಟೋ ನಮ್ಮಲ್ಲಂತೂ ಸಾಕಷ್ಟು ಫ್ರೀ ಟ್ರೀಟ್ಮೆಂಟ್ಗಳನ್ನು ಕೊಡ್ತಿದ್ದೀವಿ, ಹಾಗೂ ಎಷ್ಟೋ ಫ್ರೀ ಕ್ಯಾಂಪ್ಗಳನ್ನು ಮಾಡ್ತೀವಿ, ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಮಾಡ್ತಿದ್ದೀವಿ, ಹೆಲ್ತ್ ಚೆಕಪ್ ಕ್ಯಾಂಪ್ಗಳನ್ನು ಮಾಡ್ತಿದ್ದೀವಿ, ಹಾಗೂ ಹೆಲ್ತ್ ಅವೇರ್ನೆಸ್ ಅಂದ್ರೆ ಜನರಿಗೆ ಜನಸಾಮಾನ್ಯರಿಗೆ ಎಲ್ಲರಿಗೂ ಒಂದು ಈ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಅಂದರೆ ತಿಳುವಳಿಕೆಯನ್ನು ಕೊಟ್ಟು ಜನರಿಗೆ ರೋಗವನ್ನು ಹೇಗೆ ತಡೆಗಟ್ಟಬೇಕು, ರೋಗ ಬಂದರೆ ಯಾವ ಥರ ಮಾಡಬೇಕು, ಬಂದ ನಂತರ ಯಾವ ಥರ ಉಪಚಾರ ಮಾಡಬೇಕು ಅಂತೇಳಿ ಸಾಕಷ್ಟು ಈ ಕ್ಯಾಂಪ್ಗಳ ಮುಖಾಂತರ ಹೇಳಿ ಅವ್ರ ಸೇವೆಯನ್ನು ಎಲ್ಲ ನಮ್ಮ ಜಮಖಂಡಿ ವೈದ್ಯರು ನಾವು ಮಾಡ್ತಾ ಇದ್ದೀವಿ. ಅದೇ ಪ್ರಕಾರ ನಮ್ಮ ಇಲ್ಲಿ ಸುತ್ತುತ್ತಿರುವಂಥ ಎಲ್ಲ ನಮ್ಮ ಸಮಾಜ ಮತ್ತು ನಮ್ಮ ಜಮಖಂಡಿಯ ಎಲ್ಲ ಹಿರಿಯರು ಬಂದು ಎಲ್ಲರೂ ನಮ್ಮ ವೈದ್ಯರಿಗೆ ಒಂದು ಒಳ್ಳೆಯದಾದಂಥ ಒಂದು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಾವು ವೈದ್ಯ ದಿನಾಚರಣೆ ಜುಲೈ 1 ಆಚರಿಸುವಾಗ ಎಲ್ಲ ಸಂಘ ಸಂಸ್ಥೆಯವರು ಬಂದು ಎಲ್ಲ ಹಿರಿಯರು ಬಂದು ವೈದ್ಯರ ದಿನಾಚರಣೆ ಶುಭಾಶಯಗಳನ್ನು ಕೂಡ ಕೋರಿದ್ರು ಜುಲೈ 1. ಅದೇನು ಹೇಳ್ತಂದ್ರೆ ನಮ್ಮ ಈ ಒಂದು ಜಮಖಂಡಿ ಊರಲ್ಲಿ ವೈದ್ಯರ ಮತ್ತು ರೋಗಿಗಳ ಇಡೀ ಸಮಾಜದ ಒಂದು ಬಂಧು ಬಾಂಧವ್ಯ ನಮ್ಮಲ್ಲಿ ಭಾಳ ಚೆನ್ನಾಗಿದೆ. ಇಂಥ ಒಂದು ಸಂಬಂಧವನ್ನು ನಾವು ಬೇರೆ ಕಡೆ ಕಾಣಂಗಿಲ್ಲ. ಯಾಕಂದರೆ ಇಲ್ಲಿ ವೈದ್ಯರು ಚೆನ್ನಾಗಿದ್ದಾರೋ, ಎಲ್ಲ ಜನರು ಕೂಡ ಚೆನ್ನಾಗಿದ್ದಾರೋ. ಅದೇ ಪ್ರಕಾರ ಎಲ್ಲ ಸಂಘ ಸಂಸ್ಥೆಯವರು ಮತ್ತು ಈಗ ಪತ್ರಕರ್ತ ಮಾಧ್ಯಮದಲ್ಲಿರ್ಬೋದು ವೈದ್ಯರ ಬಗ್ಗೆ ಎಲ್ಲರೂ ಗೌರವ ಕೊಡ್ತಾ ಇದ್ದಾರೋ, ಇದೊಂದು ತುಂಬ ಹೆಮ್ಮೆಯ ವಿಷಯ. ಇಂಥ ಒಂದು ನಾನು ಒಬ್ಬ ವೈದ್ಯನಾಗಿ ಈ ಒಂದು ಏರಿಯಾದಲ್ಲಿ ಜಮಖಂಡಿ ಅಂತ ಶಾಲಾ ಮತ್ತು ಸುತ್ತಮುತ್ತಲಿನ ಊರುಗಳಲ್ಲಿ ಬರುವಂಥ ಎಲ್ಲ ರೋಗಿಗಳಿಗೂ ಪ್ರಾಮಾಣಿಕವಾದ ಚಿಕಿತ್ಸೆಯನ್ನು ಕೊಟ್ಟು ಅವರಿಗೆ ಕಡಿಮೆ ಖರ್ಚಿನಲ್ಲಿ ಉತ್ಕೃಷ್ಟವಾದ ಸೇವೆಯನ್ನು ಕೊಟ್ಟು ದೇವರು ನಮಗೆ ಇದೇ ಥರ ಮನಸ್ಸು ಕೊಟ್ಟು ಇದೇ ಥರ ನಮ್ಗೆ ಒಂದು ಸೇವೆ ಮಾಡುವ ಅವಕಾಶ ಕೊಡಲಿ, ಜನರು ಎಲ್ಲರೂ ಸಹಕಾರ ಮೇಲೆ ಇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ, ಇವತ್ತು ವೈದ್ಯರ ದಿನಾಚರಣೆ ಬಗ್ಗೆ ನನಗೆ ವೇದಿಕೆ ಮೇಲೆ ಸನ್ಮಾನ ನಮ್ಮೆಲ್ಲ ವೈದ್ಯರು ವಿತರಣೆ ಮಾಡಿದರು. ಎಲ್ಲ ವೈದ್ಯರ ಪರವಾಗಿ ನಮ್ಮ ಎಲ್ಲ ನೋಟರಿ ಅಧ್ಯಕ್ಷರಿಗೆ, ಅತಿಥಿಯವರಿಗೆ